And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father. ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು who give their entire life for this country. ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಮಾಡಿದಂತವ್ರಿಗಾಗಿ. So for farmers we are going to give them a guaranteed legal minimum support price for their product. ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. And we are going to forgive the bank loans of our farmers. ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈ ಸಂದರ್ಭದಲ್ಲಿ Karnataka government gives 24,000 rupees a year, 2,000 rupees a month to its women. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದರಿಗೆ ವರ್ಷಕ್ಕೆ 24,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ತಾಯಂದ್ರಿಗೆ ಕೊಡೋ ಕೆಲಸ ಮಾಡ್ತಾರೆ. Mr. Modi, please listen to this carefully. ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನ ತಾವು ಕೇಳಿಸ್ಕೊಳ್ಳಿ. We are going to give 1 lakh rupees every year to India's poorest women. ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನ ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. If you can give millions and millions and millions of rupees to Mr. Adani, we can give millions and millions of rupees to India's poor women. ನೀವು ಕೋಟಿ 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 ರೂಪಾಯಿಗಳನ್ನ ಅದಾನಿ ಅಂಬಾನಿಗೆ ಕೊಡಕ್ಕೆ ಸಾಧ್ಯ ಇದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. One woman in every single poor family is going to get 8,500 rupees a month, 1 lakh rupees a year directly in her bank account. ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ 8,500 ರೂಪಾಯಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. And we are going to do a caste census and a financial survey at the national level. ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ. ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ So that ಇದ್ದೀವಿ. every Dalit, every tribal, every backward, every poor general caste man, every minority knows how many of them there are in this country. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತರು, ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡದವರು ಸೇರಿದಂತವರು, ಹಿಂದುಳಿದ ವರ್ಗದವರು, ಬಡವರು ಎಲ್ಲರಿಗೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ, ಸಂಖ್ಯೆ ಬಲ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. We are going to do an X-ray of India and place it in front of the people of India. ನಾವು ಈ ದೇಶದ ಎಕ್ಸ್ರೇನ ತೆಗೆದು ನಿಮ್ಮ ಮುಂದೆ ಇಟ್ಟು ತೋರಿಸ್ತೀವಿ. ನಾವು This is what you have and this is what India has. ಇದು ನಿಮ್ಮ ಸಂಖ್ಯೆ ಬಲ, ಇದು ಈ ದೇಶದಲ್ಲಿರ್ತಕ್ಕಂಥ ಬಲ ಅಂತ ನಾವು This is going to be a revolutionary step in Indian politics. ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿಯಾದಂತ ಹೆಜ್ಜೆ ನಾವಿಡ್ತಾ ಇದ್ದೀವಿ. And every time I mention the caste census, Narendra Modi goes quiet. ನಾನು ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ, ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ದೆ ಮೌನರಾಗ್ತಾರೆ. Narendra Modi should tell the nation whether he is for caste census or against the caste census. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಉತ್ತರ ಕೊಡಬೇಕು. ನೀವು ಜಾತಿ ಗಣತಿಯ ಪರ ಇದ್ದೀರಾ, ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ, ಒಂದು ಉತ್ತರ ಕೊಡಬೇಕು. The only way to give rights to poor people, to tribals, to Dalits, to OBCs, to poor general caste people is a caste census. ಇವತ್ತು ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ, ಹಿಂದುಳಿದವ್ರಿಗೆ ಅವರ ಹಕ್ಕುಗಳನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತು ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಈ And we are committed to it in Karnataka and at the national level. ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತೀವಿ, ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ಅಂತ. Finally, Narendra Modi has destroyed the employment system in India. ಇವತ್ತು ಕಡೆಯಲ್ಲಿ ನಾನೊಂದು ಮಾತು ಹೇಳ್ತೀನಿ. ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿರ್ತಕ್ಕಂಥ
ಉದ್ಯೋಗಗಳ ವ್ಯವಸ್ಥೆನ ಹಾಳು ಮಾಡಿಕ್ಕಿದ್ದಾರೆ. Mr. Adani's son can get a job wherever he wants. ಅದಾನಿ ಅವರ ಮಗ ಅವ್ರಿಗೆ ಎಲ್ ಬೇಕೋ ಅಲ್ಲವರು ಉದ್ಯೋಗ ಪಡ್ಕೊಳ್ಳುವಂತ ಅವಕಾಶ And ಇದೆ. our unemployed youngsters have no opportunities available. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ನಿರುದ್ಯೋಗಿಗಳಿಗೆ ಯಾವುದೇ ಒಂದು ಅವಕಾಶ ಇಲ್ಲ. So our most revolutionary scheme is called Pehli Naukri Pakki. ಆದ್ರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿಯಾದಂತ ಯೋಜನೆ ಏನಂತಂದ್ರೆ ಮೊದಲನೇ ಉದ್ಯೋಗ ಖಚಿತ ಅಂತೇಳಿ. Doesn't matter which community you come from. ನೀವು If you're unemployed and you're a graduate, you're a diploma holder, this scheme applies to you. ನೀವು ಯಾವ ಸಮುದಾಯದಿಂದ ಬರ್ರಿ, ಯಾವ ಧರ್ಮದಿಂದ ಬರ್ರಿ, ಎಲ್ಲಿಂದಾದ್ರೂ ಬರ್ರಿ, ನಿಮ್ಮ ಮೊದಲನೇದಾದ್ರಂತ ಉದ್ಯೋಗ, ನೀವು ಡಿಪ್ಲೊಮಾ ಇಂಜಿನಿಯರ್ ಏನಾದ್ರೂ ಆಗಿರ್ಬೋದು, ಮೊದಲನೇ ಉದ್ಯೋಗ ಗ್ಯಾರಂಟಿ. You will get 1 year apprenticeship guaranteed to you, 1 lakh rupees a year, and the best training that is available. ನಿಮ್ಗೆ ಒಂದು ವರ್ಷದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ನಮ್ಮ ಸರ್ಕಾರದ ಕಡೆಯಿಂದ ಬರ್ತಾರೆ. ಉಚಿತವಾಗಿ ನಿಮ್ಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಸಿಗುತ್ತೆ. ಅದ್ರ ಜೊತೆಗೆ ಉತ್ತಮ ಗುಣಮಟ್ಟವಾದಂತ ಕೌಶಲ್ಯ ತರಬೇತಿ ನಿಮಗೆ ಸಿಗುತ್ತೆ. And India will get the best trained, most intelligent workforce in the world. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಒಂದು ಕೆಲಸ ಮಾಡಂತ ಜನ ಕಾರ್ಮಿಕರಿಗೆ ಸಿಗುತ್ತೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ, ಅವ್ರಿಗೆ ತರಬೇತಿ ಕೌಶಲ್ಯ ಸಿಗುತ್ತೆ. This apprenticeship will be available in the private sector, in the public sector, in PSUs. ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಕೊಡ್ತೀವಿ, ಸರ್ಕಾರದಲ್ಲಿ ಕೊಡ್ತೀವಿ, ಅರೆ ಸರ್ಕಾರದ ಕಂಪನಿಗಳಲ್ಲಿ ಕೂಡ ನಾವು ಇದನ್ನು ಕೊಡ್ತೀವಿ. And it will be a path into the job market for millions and millions of youngsters. ಇದು ಲಕ್ಷಾಂತರ ಜನಕ್ಕೆ ಒಂದು ಹುದ್ದೆಗಳಿಗೆ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗವಾಗಿ ನಿಲ್ಲುತ್ತೆ. I'd like to thank all of you for coming here this evening. ನಾನು ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸೂಚಿಸ್ತೀನಿ ಇವತ್ತಿಲ್ಲಿ ಬಂದಿರೋದಕ್ಕೋಸ್ಕರ. Please remember, we want a fair India. ದಯವಿಟ್ಟು ಜ್ಞಾಪಕ ಇಟ್ಕೊಂಡಿರಿ, ನಮ್ಗೆ ನ್ಯಾಯವಾದಂತ ಭಾರತ ಬೇಕಾಗಿದೆ. An India where everybody has dignity. ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಗೌರವ ಇದೆ. An India where everybody has respect. ಒಂದು ಭಾರತ ಎಲ್ಲಿ ಎಲ್ಲರನ್ನೂ ಕೂಡ ಗೌರವದಿಂದ ಪ್ರೀತಿಯಿಂದ ಕಾಣುತ್ತದೆ. Not an India where 25 people own everything. ನಮ್ಗೆ 25 ಜನ ಎಲ್ಲ ಆಸ್ತಿ ಇಟ್ಕೊಂಡಿರಂತ ಭಾರತ ಬೇಡ. So vote taking that into account. ದಯವಿಟ್ಟು ಈ ಬಾರಿ ನೀವು ಮತ ಹಾಕಿದಾಗ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. Support our candidates. Thank you very much. ನಮ್ಮ ಅಭ್ಯರ್ಥಿಗೆ ದಯವಿಟ್ಟು ನೀವು